ನಮಸ್ತೆ. ರಂಗಕಲಾ ಕುಸುಮಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ನಮ್ಮ ಒಂದು ಪ್ರೋತ್ಸಾಹ ಎಲ್ಲ ಇರಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಾವು ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ಬಿಡ್ತಾ ಇದ್ದೀವಿ. ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮೆಲ್ಲರ ಒಂದು ನಿರೀಕ್ಷೆ ಇಟ್ಕೊಂಡು ನಾವು ಈ ಹಾಡನ್ನ ಹಾಡಿದ್ದೀವಿ. ನಿಮಗೆ ಯಾವ ಥರ ಅನಿಸ್ತು, ಏನಾಯಿತು, ಇದನ್ನು ಕೇಳಿ ಆನಂದಿಸಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ರಂಗಕಲಾ ಕುಸುಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೀಪಾವಳಿ ಹಬ್ಬಕ್ಕೆ ತುಂಬ ಗ್ರ್ಯಾಂಡಾಗಿ ಎಲ್ಲ ಫ್ಯಾಮಿಲಿ ಸರಿ ಡ್ಯಾನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಯಾವ ಥರ ಇರುತ್ತೆ, ಕಾಮೆಂಟ್ ಯಾವ ಥರ ಇರುತ್ತೆ ಈ ಸಾಂಗ್ಗೆ ಅಂತ ನೋಡ್ಬಿಟ್ಟು ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ. ಈ ದಿನ ನಾವು ಕನಕಪುರದ ಹತ್ರ ಇರುವ ದೊಡ್ಡನಗೌಡ, ಅದು ಕೂಡ ನಮ್ಗೆ ಲಕ್ಷ್ಮಿ ಆಶೀರ್ವಾದ. ಇಲ್ಲಿಗೆ ನಾವು 2ನೇ ಬಾರಿ ಬಂದಿದ್ದೇವೆ ಶೂಟಿಂಗ್ ಮಾಡೋಕ್ಕೋಸ್ಕರ. ಅದು ಕೂಡ ಒಂದು ಲಕ್ಷ್ಮಿ ತಾಯಿಯ ಒಂದು ಸ್ವಗ್ರಹದಲ್ಲಿ ಅವರ ಒಂದು ಆಶೀರ್ವಾದ ಕೊಡ್ತಿದೀವಿ ಇಲ್ಲಿ. ಹಾಗೆ ಲಕ್ಷ್ಮಿ ಅಂದ್ರೆ ಯಾರಿಗ್ ಬೇಡ ಹೇಳಿ? ಲಕ್ಷ್ಮಿ ಕಾಂಚನ ಜನ ಎಲ್ಲರಿಗೂ ಬೇಕು. ಲಕ್ಷ್ಮಿ ಅಂದ್ರೆ ಎಲ್ಲರೂ ಪೂಜೆ ಮಾಡೋದೆ. ಆ ಪೂಜೆ ಮಾಡೋ ಒಂದು ದೊಡ್ಡ ಅವಕಾಶ ನಮ್ಗೆ ಇವತ್ತು ಈ ಇದರಲ್ಲಿ ಸನ್ನಿಧಾನದಲ್ಲಿ ಸಿಕ್ಕಿದೆ. ಅವರ ಮಗ ಕೂಡ ಇಲ್ಲೇ ಇದ್ದಾರೆ, ರವಿದಾಸ್ ಅಂತ. ಹಾಗೆ ಮೈಸೂರು ಮಂಜುಳಾ ಅವರು ಕೂಡ ಇಲ್ಲಿ ಇದ್ದಾರೆ. ಅವರ ಇದರಲ್ಲಿ ಸಾರಥ್ಯದಲ್ಲಿ ನಾವು ಇವತ್ತು ಲಕ್ಷ್ಮಿ ಪೂಜೆ ಮಾಡಿದೀವಿ. ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ಎಲ್ಲರಿಗೂ. ರಂಗಕಲಾ ಕುಸುಮ ತಂಡದಿಂದ ತಮ್ಮೆಲ್ಲರಿಗೂ ಸುಸ್ವಾಗತನ ಬಯಸುತ್ತಾ, ಅದೇ ರೀತಿ ವಿಶೇಷವಾಗಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಸಂಚಿಕೆಯಲ್ಲಿ ಒಂದು ಸಾಂಗನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದನ್ನು ತಾವೆಲ್ಲ ನೋಡಬೇಕು. ಅದರಲ್ಲೂ ಇಂಪಾರ್ಟೆಂಟಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ನಮ್ಮನ್ನು ಉಳಿಸಿ ಬೆಳೆಸಬೇಕು ಅಂತ ಕೇಳ್ಕೊಳ್ತಾ, ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ, ಈ ಒಂದು ಚಿತ್ರೀಕರಣನ ನಮ್ಮ ಸ್ವಂತ ಮನೆಯಲ್ಲಿ ಮತ್ತು ನಮ್ಮ ಅಮ್ಮನ ಜೊತೆ ವರಮಹಾಲಕ್ಷ್ಮಿ ಹಬ್ಬನ ಕುಂಡ್ರಿಸಿ ಅಮ್ಮನವನ್ನ ಕುಂಡ್ರಿಸಿ ಕುರಿಗೋಡನ ದೊಡ್ಡಿಲಿ ಈ ಒಂದು ಚಿತ್ರೀಕರಣ ಮಾಡಿರೋದು ತುಂಬ ಖುಷಿ ಆಗ್ತಿದೆ. ಹಾಗಾಗಿ ನಮ್ಮ ರಂಗಕಲಾ ಕುಸುಮ ತಂಡದವ್ರಿಗೆಲ್ಲ ಆರ್ಥಿಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಏನು ಒಂದು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ರಂಗಕಲಾ ಕುಸುಮಗಳು ತಂಡದಿಂದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮಿಯ ಪೂಜೆಯೊಂದಿಗೆ ಒಂದು ಚಿತ್ರೀಕರಣ ಮಾಡಿದ್ದೀವಿ. ದಯಮಾಡಿ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಯಾವಾಗಲೂ ಇದೇನೆ, ಎಲ್ಲೋದ್ರೂ ನನ್ನ ಮುಂದೆ ತಗೋತಾನೆ. ಬಡ್ಡಿ ಆಯ್ತಾ ಶ್ರಮಿಸ್ಬೇಕು. ಎಲ್ಲ ಕಲಾವಿದರಲ್ಲಿ ನನ್ನ ವಿನಂತಿ, ಈ ಚಿತ್ರೀಕರಣನ ವರಲಕ್ಷ್ಮಿ ಮಹಾಹಬ್ಬಕ್ಕೋಸ್ಕರ ಮಾಡಿರೋದು. ಎಲ್ಲರೂ ಈ ಪುಟ್ಟ ಕಲಾವಿದರನ್ನು ಪ್ರೋತ್ಸಾಹಿಸಿ ಹಾರೈಸಬೇಕೆಂದು. ನಮಸ್ಕಾರ. ಕನ್ನಡ ನಾಡಿನ ಕಲಾ ಸಹೃದಯ ಬಂಧುಗಳೇ, ನಮ್ಮ ರಂಗಕಲಾ ಕುಸುಮಗಳು ಚಾನಲ್ ವತಿಯಿಂದ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಗಡವಾಗಿ ಒಂದು ಕುರಿಗೌಡನ ದೊಡ್ಡಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮುಂಗಡವಾಗಿ ನಾವು ಆಚರಿಸ್ತಾ, ಎಲ್ಲ ಕಲಾವಿದರು, ನಮ್ಮ ರಂಗಕಲಾ ಕುಸುಮಗಳ ಕಲಾವಿದರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ಧೂರಿಯಾಗಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಈಗಾಗಲೇ ರಂಗಕಲಾ ಕುಸುಮಗಳು ಚಾನಲ್ನಲ್ಲಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಕಮೆಂಟ್ಸ್ ಮಾಡಿ. ದಯಮಾಡಿ ನಿಮ್ಮ ಆಶೀರ್ವಾದ ಸದಾ ನಮಗಿರಲಿ ಅಂತ ನನ್ನ ಬಂಧುಗಳಲ್ಲೆಲ್ಲ ಪ್ರಾರ್ಥನೆ. ಧನ್ಯವಾದ. ಹಾಯ್, ಹಲೋ, ನಮಸ್ಕಾರ. ನಾನು ಲೀಲಾ ಅಂತ ಮಾತಾಡ್ತಾ ಇದ್ದೀನಿ. ಈ ಒಂದು ರಂಗ ಕಲಾವೇದಿಕೆಯ ಒಂದು ತಂಡದಿಂದ ನಾನು ಒಂದು ಪಾತ್ರದಲ್ಲಿ ನಿರ್ವಹಿಸ್ತಾ ಇದ್ದೀನಿ. ಏನಂತಂದರೆ, ಈ ಒಂದು ತುಂಬು ಕುಟುಂಬದಲ್ಲಿ ಮುಂಚೆನೇ ನಾವು ಈ ಒಂದು ವರಮಹಾಲಕ್ಷ್ಮಿಯ ಹಬ್ಬ ಪ್ರಯುಕ್ತವಾಗಿ ಈ ಒಂದು ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ದೀವಿ. ಆದರೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಡ್ಯಾನ್ಸ್ ತುಂಬ ಸುಂದರವಾಗಿ ಬಂದಿದೆ. ದಯವಿಟ್ಟು ನೀವೆಲ್ಲ ವೀಕ್ಷಿಸಬೇಕು, ಆಮೇಲೆ ಪ್ರೋತ್ಸಾಹಿಸಬೇಕು. ಬೆಲ್ ಅಂತೂ ಹೊಡಿಯೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದಂತೂ ಖಂಡಿತ ಮರಿಬೇಡಿ. ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತಷ್ಟು ಮುಗದಷ್ಟು ನೋಡಿ ಈ ಒಂದು ತಂಡವನ್ನು ಆರೈಸಿ ಆಶೀರ್ವಾದ ಮಾಡಿ ಅಂತ ನಾನು ಕಳೆಕಳೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಜಗದೀಶ್ ಕುಮಾರ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ರಂಗಕಲಾ ಕುಸುಮದಿಂದ ತಂಡದಿಂದ ಒಂದು ಎಪಿಸೋಡನ್ನು ಮಾಡ್ತಾ ಇದ್ದಾರೆ. ನಾನು ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಹಾಗೂ ಶೂಟಿಂಗ್ ಅಂದ ತಕ್ಷಣ ನನ್ನ ಮಡದಿ ಕೂಡ ಹಂಸಗೀತ ನನ್ನ ಜೊತೆ ಬಂದಿದ್ದಾರೆ. ಎಲ್ಲರೂ
ಈ ಒಂದು ರಂಗಕಲಾ ಕುಸುಮ ತಂಡಕ್ಕೆ ಪ್ರೋತ್ಸಾಹ ಮಾಡಿ, ಬೆಲ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಪ್ರೋತ್ಸಾಹ ಮಾಡಿ. ಧನ್ಯವಾದಗಳು. ಆಶೀರ್ವದಿಸಿ. ಹಲೋ, ಹಾಯ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಜೂನಿಯರ್ ರಕ್ಷಿತಾ, ಮೈಸೂರು ಲತಾ. ರಂಗಕಲಾ ಕುಸುಮಗಳು ಪ್ರಯುಕ್ತ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ಹಬ್ಬವನ್ನು ಮಾಡಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ಕಲಾಭಿಮಾನಿಗಳೇ. ನನ್ನ ಹೆಸರು ರವಿದಾಸ್ ಕೆವಿ ಅಂತ. ಏನಪ್ಪ ಅಂದರೆ, ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಒಂದು ಎಪಿಸೋಡನ್ನು ರಂಗಕಲಾ ಕುಸುಮ ತಂಡದವರಿಂದ ನಾವು ನಮ್ಮ ಹುಟ್ಟೂರಾದಂಥ ಕುರಿಗೋಡನದೊಡ್ಡಿಯಲ್ಲಿ ಮಾಡಿರ್ತೇವೆ. ಇದಕ್ಕೆ ಮುಂಚೆ ಇದೇ ರಂಗಕಲಾ ಕುಸುಮಗಳಿಂದ ಬಂದಿರತಕ್ಕಂಥ ಎಪಿಸೋಡ್ 3 ವಿಶೇಷವಾಗಿ 1 ಲಕ್ಷ ವ್ಯೂವರ್ಸ್ನ ಆಯಿತು. ಹಾಗಾಗಿ ಒಂದು ಖುಷಿಗೆ ಮತ್ತೆ ಒಂದು ಅಮ್ಮನ ಆಶೀರ್ವಾದ ಇರಲಿ, ಮತ್ತು ನಮ್ಮಮ್ಮ ಪುಟ್ಟಮ್ಮ ಕೂಡ ಆಶೀರ್ವಾದ ಇದೆ. ಯಾಕಂದರೆ ಈ ಒಂದು ಊರು ನೆಲೆಗೂ ಕೂಡ ಒಂದು ಆಶೀರ್ವಾದ ಇದೆ. ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ತರಗುಡಿಸ್ಲು ಮನೆ ಅಂತಾನೆ ಕರೀತಾರೆ. ಈ ಒಂದು ಪ್ರದೇಶಕ್ಕೆ ಆಗಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾದಿರು ಮೊದಲು ಮನೆ ಕಟ್ಟಿದ ಮನೆ ಮಾಡಿದ್ದು ಈ ಒಂದು ಜಾಗ. ಹಾಗಾಗಿ ವಿಶೇಷವಾಗಿ ಅಮ್ಮನವರ ಆಶೀರ್ವಾದ ಇರಲಿ ಅಂತ ಈ ಒಂದು ಕಾರ್ಯಕ್ರಮ ಮಾಡಿದ್ರು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ತಾವೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯನ ಕೋರ್ತಾ, ತಾಯಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ಅದೇ ರೀತಿ ನೀವೆಲ್ಲ ನಮಗೆ ರಂಗಕಲಾ ಕುಸುಮ ತಂಡನ ಸಬ್ಸ್ಕ್ರೈಬ್ ಮಾಡಿ, ಉಳಿಸಿ ಬೆಳೆಸಿ ಪ್ರೋತ್ಸಾಹಿ. ಕೊನೆಯದಾಗಿ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಮನೆಯನ್ನು ಬೆಳಗಲು ಸಿರಿದೇವಿಯೇ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ. ವರಮಹಾಲಕ್ಷ್ಮಿ ದೇವಿಗೆ